ಫೋನ್ ಬಿಟ್ಟು ಓಡ್ಸ. ಏನಪ್ಪ ಇದು ಸಮಸ್ಯೆ? 5 ವರ್ಷದ ಕೆಳಗಡೆ ಇದೇ ಸ್ಪಾಟಲ್ಲಿ ಬಿದ್ದುಬಿಟ್ಟು ಕೈ ಮುರಿದಾಕೋಗ್ಬಿಟ್ಟಿದೆ. ನನ್ನ ಬೋನು 3 ಕಡೆ ಕಟ್ಟಾಗಿತ್ತು. ಒಂದು ಊರಿಂದ ಇನ್ನೊಂದು ಊರು ಹೋಗ್ಬೇಕು ಈಗ ಸರ್ವಿಸ್ ಮಾಡಿಸೋದಕ್ಕೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನೆಕ್ಸ್ಟ್ ರೈಡ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದರ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಗಾಡಿ ಸರ್ವಿಸ್ ಮಾಡಿಸೋದು. ಸೊ ಗಾಡಿ ಸರ್ವಿಸ್ ಮಾಡ್ಸೋಕೆ ಹೊರಟಿದ್ದೀನಿ. ಮೊನ್ನೆ ಲಾಸ್ಟ್ ವೀಕೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಇವತ್ತು ಬರೋಕ್ಕೆ ಹೇಳಿದ್ರು. ನೋಡಿದ್ರೆ ಮೋಡ ಮುಚ್ಕೊಂಡಿದೆ. ಯಾವಾಗ ಮಳೆ ಬರೋದೋ ಗೊತ್ತಿಲ್ಲ. ನೆನ್ನೆ ಅಂತೂ ಕಂಟಿನ್ಯೂಸ್ ಆಗಿ ಮಳೆ ಹೋಯ್ತಿದೆ. ಒಂದು ಅರ್ಧ ಗಂಟೆ ಬ್ರೇಕ್ ಕೊಟ್ಟು ಹೋಯ್ತಾನೆ ಇತ್ತು. ನೋಡಬೇಕು ಇವತ್ತು ಏನು ಕತೆ ಅಂತ. ನನ್ನ ಗಾಡಿ ಬರೀ 7114 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಸೊ ಇಷ್ಟಾಗಲೇ ಒಂದು 3 ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಬಟ್ ಇಲ್ಲಿ ತನಕ ಆಗಿರೋದೇ 2 ಸರ್ವೀಸು. ಸೊ ಈಗ 3ನೇ ಸರಿ, ಆ್ಯಕ್ಚುಲಿ ಈಗ 4ನೇ ಸರ್ವಿಸ್ಗೆ ಹೋಗ್ಬೇಕಾಯಿತು. ಟೈಮ್ ಡ್ಯೂರೇಷನ್ ನೋಡಿದ್ರೆ, ಸೊ ಕಿಲೋಮೀಟ್ರ್ ವೈಸ್ ನೋಡಿದ್ರೆ 2 ಸರ್ವೀಸ್ ಆಗಿ 3ನೇ ಸರ್ವಿಸ್ಗೆ ಹೋಗಬೇಕು. ಸೊ 3ನೇ ಸರ್ವೀಸು 12,000 ಕಿಲೋಮೀಟ್ರಿಗೆ. ಬಟ್ ಇಲ್ಲಿನ 7,000 ಆಗಿದೆ. ಬಟ್ ಇರಲಿ, ಹೆಂಗಿರೋ ರೈಡ್ಗೆ ಹೊರಟಿದ್ನಲ್ಲ, ಹೆಂಗಿರೋ ಟೈಮ್ ಆಗಿತ್ತು. ಸೊ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದೀನಿ. ಮೇಜರಾಗಿ ಸರ್ವಿಸ್ ಅಂದರೆ ಈ ಸರಿ ಆಯಿಲ್ ಚೇಂಜು, ಜೊತೆಗೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು. ಏನೋ ಒಂದು ಎಡವಟ್ಟು ಮಾಡ್ಕೊಬಿಟ್ಟಿದೆ. ಸೊ ಆ ಎಡವಟ್ಟಿಂದ ಏನಂದರೆ ಬ್ಯಾಕ್ ಬ್ರೇಕು ಫುಲ್ ವೀಕ್ ಆಗೋಗ್ಬಿಟ್ಟಿದೆ. ಸೊ ಈ ರೀಸನ್ಗೆ ಈ ರೀಸನ್ಗೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡು ರೇಟ್ ಕೇಳಿದೆ. ರೇಟ್ ಕೇಳಿದ ತಕ್ಷಣ ತಲೆ ತಿರುಗೋಯ್ತು. ರಿಯರ್ ಬ್ರೇಕ್ ಪ್ಯಾಡು 8,000 ಅಂತೆ, ಫ್ರಂಟದು 16,000 ಅಂತೆ. ಗಾಡಿನ ತಗೊಂಬಿಟ್ಟೆ. ಬಟ್ ಮೇಂಟೆನೆನ್ಸ್ ತುಂಬ ಕಷ್ಟ ಗುರು. ಏನು ಕೇಳಿದ್ರು 1,000. ಓ ಮೈ ಗಾಡ್, ಹಿಂಗೆ ಆದರೆ ಹಿಂಗೆ ಈ ಗಾಡಿನ ಇಟ್ಕೊಳ್ಳೋದು. ಸೊ ಈಗ ಊರಿಂದ ಆಚೆಗೆ ಹೋಗಬೇಕು. ನಮ್ಮನೆ ನಾಗರಬಾವಿ ಸರ್ವಿಸ್ ಸೆಂಟ್ರ್ ಇರೋದು ವೈಟ್ ಫೀಲ್ಡು. ಇಲ್ಲಿ ಏರ್ಪೋರ್ಟ್ ರೋಡಲ್ಲಿ ಏನೋ ರ್ಯಾಂಪ್ ಏನೋ ಕಿತ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಹಾಕ್ತಾಯಿದ್ದೀವಿ ಸರ್, ಅಲ್ಲೇ ಬಂದ್ಬಿಡಿ ಅಂದರು. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ, ಸರ್ವಿಸ್ ಮಾಡಿಸ್ಕೋಬೇಕು ಅಂದರೆ ಹೋಗಲೇಬೇಕು. ಆರನ್ ಮಾತ್ರ ಬೇಕಾರ್ ಆರನ್ನು. ಸೊ ಒಂದು ಆರನ್ ಬುಕ್ ಮಾಡಿದ್ದೆ ಅಮೆಝಾನಲ್ಲಿ. ಸೊ ಅದು ಬಂದಿತ್ತು. ಸರಿ, ಆರನ್ನು ಚೇಂಜ್ ಮಾಡಿಸ್ಕೊಂಡು ಹಾಗೆಯೇ ಫುಲ್ ಎಲ್ಲ ಜನರಲ್ಲಾಗಿ ಫುಲ್ ಕಂಪ್ಲೀಟ್ ಚೆಕಪ್, ಏನು ಕತೆ ಎಲ್ಲ ಎತ್ತ ಅಂತ. ಇನ್ನು ಟಯರ್ ಏನಂದರೆ 7,000 ಓಡಿದೆ. ಸೊ ಸುಮಾರು ವಿಸ್ಟ್ರಾಮ್ ರೈಡರ್ಸ್ನ ಕಾಂಟ್ಯಾಕ್ಟ್ ಮಾಡಿದೆ. 18,000 to 20,000 ಈಸಿಲಿ ಓಡಿಸ್ಬೋದು, ಆಮೇಲೆ ಚೇಂಜ್ ಮಾಡ್ಬೋದು ಅಂದರು. ಆ್ಯಂಡ್ ನನ್ನ ಒಂದು ರೈಡ್ ಈಗ ಆಲ್ಮೋಸ್ಟ್ 10,000 ಕಿಲೋಮೀಟ್ರ್ ಬರುತ್ತೆ. ಸೊ 10,000 ಕಿಲೋಮೀಟ್ರ್ ಅಂದ್ರೂ 18,000 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. ಸೊ ಐ ಥಿಂಕ್ ಏನು ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 650cc ಗಾಡಿ ಫಸ್ಟ್ ಟೈಮು ನಾನು ಈ ಒಂದು ಸೆಗ್ಮೆಂಟ್ ಗಾಡಿ ತೊಗೊಂಡಿತ್ತು. ಜೊತೆಗೆ ಲಾಂಗ್ ರೈಡ್ ಅಂತ ಸೌತ್ ಇಂಡಿಯನ್ ಕೋಸ್ಟಲ್ ರೈಡ್ ಹೋಗಿದ್ದು ಲಾಸ್ಟ್ ಸೆಪ್ಟೆಂಬರಲ್ಲಿ. ಹಾಗಾಗಿ ನೋಡಬೇಕು ಲದಾಖಲ್ಲಿ ಈ ಗಾಡಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ನನಗಂತೂ ನಿಜವಾಗೂ ಗೊತ್ತಿಲ್ಲ ಇದು ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ನೋಡಬೇಕು ನಮ್ಮ ವಿಸ್ಟ್ರಾಮ ಹೆಂಗೆ ಪರ್ಫಾರ್ಮ್ ಮಾಡ್ತಾನೆ ಅಂತ. ನನ್ನ ರೈಡಿಗಿನ್ನ 1 ಮಂತ್ ಟೈಮ್ ಇದೆ. ಓಕೆ, 1 ಮಂತ್ ಟೈಮ್ ಇದ್ದರೆ ಅದರೊಳಗಡೆ ಫಸ್ಟು ಬೈಕ್ನ ಪ್ರಿಪೇರ್ ಮಾಡಿಕೊಂಡು ಒಂದು 200-300 ಕಿಲೋಮೀಟ್ರ್ ರೈಡ್ ಹೋಗಿ ಪಕ್ಕಾ ಇದೆ ಓಕೆ ಎಲ್ಲ ಅಂತ ಅನಿಸಿದ ಮೇಲೇ ಗಾಡಿ ರೈಡಿಗೆ ತೊಗೊಂಡೋಗೋದು. ಸುಮ್ಮನೆ ಸರ್ವಿಸ್ ಆಗಿದ ತಕ್ಷಣ ನಾಳೆ ಬೆಳಿಗ್ಗೆನೇ ಎತ್ಕೊಂಡು ಹೋಗ್ಬಾರ್ದು. ಕೆಲವೊಂದು ಸರಿ ಏನಾಗುತ್ತೆ, ಹ್ಯೂಮನ್ ಎರರ್ ಅನ್ನೋದಿರುತ್ತಲ್ವ, ಮೆಕ್ಯಾನಿಕ್ ಮಾಡಬೇಕಾದ್ರೆ ಅವ್ರ ಮೈಂಡ್ಸೆಟ್ಟು, ಅವ್ರ ಮೂಡು ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ಏನಾದ್ರು ಸಣ್ಣ ಪುಟ್ಟ ಎರರ್ಸ್ ಇರ್ಬೋದು. ಹಾಗಾಗಿ ಗಾಡಿ ಸರ್ವಿಸಿಂದ ತೊಗೊಂಡ್ಮೇಲೆ ಒಂದು ಶಾರ್ಟ್ ರೈಡು, ಒಂದು ಅಟ್ಲೀಸ್ಟ್ ಒಂದು 100-200 ಕಿಲೋಮೀಟ್ರ್ ಹೋಗೋದು 100, ಬರೋದು 100 ಮಾಡೋದು ಎಲ್ಲೋ ಒಂದು ಕಡೆ ಓಕೆ ಗಾಡಿ ಪರ್ಫಾರ್ಮೆನ್ಸು ಹೆಂಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಲೇ ತಿಮ್ಮ, ಲಾಸ್ಟ್ ವೀಡಿಯೋದಲ್ಲಿ TPMSದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ. ಸೊ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಒಳ್ಳೆ TPMSಸು, ಬಜೆಟ್ TPMSಸು, 2,500ಕ್ಕೆ ಚೆನ್ನಾಗಿದೆ ನೋಡಿ. ರೀಡಿಂಗು 3642 ಇತ್ತು.
ಈಗ ಒಂದೊಂದು ಚೇಂಜ್ ಆಗಿದೆ, 37 43 ಆಗಿದೆ. ಆಮೇಲೆ ಸೋಲಾರ್ ನೋಡಿ ಚಾರ್ಜ್ ಆಗ್ತಾಯಿದೆ. ಏನಾದರೂ ರೈಡಲ್ಲಿದ್ದಾಗ ಚಾರ್ಜ್ ಮಾಡೋ ತಲೆನೋವಿರಲ್ಲ, ಇದೊಂದು ಬೆನಿಫಿಟ್ ಇದರಲ್ಲಿ. ಆಮೇಲೆ ಇದು IP67 68 ಸರ್ಟಿಫೈಡ್ ವಾಟರ್ ಪ್ರೂಫ್ ಡಿವೈಸ್ ಇದು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ರೈಡಲ್ಲಿ. ಹೋ ಗಾಡ್, ಏನು ಇಷ್ಟೊಂದು ಟ್ರಾಫಿಕ್ ಜಾಮು. ಎಷ್ಟು ವರ್ಷಗಳಾಯಿತು, ಒಂದು 2-3 ವರ್ಷ ಆಯಿತು ಈ ಕಡೆಗೆ ಬಂದು. 10 ಗಂಟೆಗೆ ಬನ್ನಿ ಅಂದಿದ್ರು. ನಾನು ಈ ಟ್ರಾಫಿಕಲ್ಲಿ ಯಾವನು 9 ರಿಂದ 10 ಗಂಟೆ ಗಾಡಿ ತೆಗೆದ್ರೆ ಸಿಗಾಕೋಬೇಕು ಅಂತೇಳಿ 10:15 ಹೊರಟಿದ್ದೀನಿ. 11 ಗಂಟೆ ಆಗೇ ಹೋಯ್ತು. ಏನು ಅನ್ಕೋತಾರೋ ಶಿವಾನಂದು ಇರಲಿ. 5 ವರ್ಷದ ಕೆಳಗಡೆ ಇದೇ ಸ್ಪಾಟಲ್ಲಿ ಬಿದ್ದುಬಿಟ್ಟು ಕೈ ಮುರಿದಾಕೋಗ್ಬಿಟ್ಟಿದೆ. ಈ ಜಾಗಕ್ಕೆ ಬಂದಾಗೆಲ್ಲ ನಾನು ಕೈ ಮುರಿದಾಕೊಂಡಿದ್ದೆ ನೆನಪಾಗತ್ತೆ. ಅದೊಂದು ಚಿಕ್ಕದಾಗ ಒಂದು ಸ್ಟೋರಿ ಇದೆ. ಇದೇ ಆಲ್ಮೋಸ್ಟ್ 10-10:30 ಟೈಮು. ಇದೇ ರೋಡಲ್ಲಿ ಬರ್ತಾಯಿದ್ದೆ, ಒಂದು ಕಾರು ಮುಂದೆ ಹೋಗ್ತಾಯಿತ್ತು. ಸೊ ನಾನು ಅದ್ರ ಹಿಂದೆ ಹೋಗ್ತಾಯಿದ್ದೆ. ಸಡನ್ನಾಗಿ ಅವನಿಗೆ ಕಲ್ಲು ಸಿಕ್ಕಿದೆ ಅನಿಸುತ್ತೆ, ಗಾಡಿ ಸೆಂಟ್ರ್ ಮಾಡಿಬಿಟ್ಟ. ನನಗೇನು ಗೊತ್ತು ಅವ್ನಿಗೆ ಕಲ್ಲು ಸಿಕ್ಕಿದೆ. ಸ್ಪೀಡಲ್ಲಿದ್ದಾಗ ಗೊತ್ತಲ್ಲ, 60-80 ಹಿಂದೆನೇ ಇದ್ದಾಗ ಏನು ಗೊತ್ತಾಗುತ್ತೆ. ಸರಿ ಅಂದ್ಬಿಟ್ಟು ಬ್ರೇಕು ಹಿಡಿಲಿಲ್ಲ, ಏನೂ ಇಲ್ಲ. ಕಲ್ಲಿಗೆ ಫ್ರಂಟ್ ಟೈರ್ ಹೊಡಿತು, ಗಾಡಿ ಹಾರಿತು, ನಾನು ಬಿದ್ದುಬಿಟ್ಟು ಕೈ ಮುರಿದೋಯ್ತು. ಓ ಮೈ ಗಾಡ್, ಇವತ್ತಿಗೂ ಕೈಯಲ್ಲಿ ಪ್ಲೇಟ್ ಹಂಗೆ ಇದೆ. ಟೈಟಾನಿಯಂ ಪ್ಲೇಟ್ಸ್ ಹಾಕಿರೋದು. ಡಾಕ್ಟ್ರ್ ಹೇಳಿದ್ರು ನಾರ್ಮಲ್ ಪ್ಲೇಟ್ಸ್ ಹಾಕಿದ್ರೆ ಏನಾದರೂ ಸಮಸ್ಯೆ ಆಗೋದೆಲ್ಲ ಆಗುತ್ತೆ, ರಸ್ಟ್ ಹಿಡಿಯೋದು ಆ ಥರ ಎಲ್ಲ. ಸೊ ಇದು ಲೈಫ್ ಟೈಮ್ ಏನಂದರೆ ಒಳಗಡೆನೇ ಇದ್ಬಿಡ್ಲಿ, ಸೊ ಏನೂ ಸಮಸ್ಯೆ ಆಗೋಲ್ಲ. ಆಮೇಲೆ ನನ್ನ ಬೋನು 3 ಕಡೆ ಕಟ್ಟಾಗಿತ್ತು. ಸೊ 3 ಕಡೆ ಕಟ್ಟಾಯಿತು ಅಂದರೆ ಎಲ್ಲೋ ಒಂದು ಕಡೆ ಸ್ಟ್ರೆಂತ್ ಮತ್ತೆ ರೀಗೇನ್ ಆಗೋಲ್ಲ. ಸೊ ಅದಕ್ಕೆ ಇರಲಿ ಬಿಡು, ಒಂದು ಸಪೋರ್ಟ್ ಇರುತ್ತೆ ಅಂತೇಳಿ ಹಂಗೆ ಬಿಟ್ಟಿದ್ದಾರೆ. ಅವತ್ತು ಬಿದ್ದಾಗಂತೂ ನೀವು ನೋಡಬೇಕು, ಯಾವ ಒಬ್ಬರೂ ಎತ್ತಲೇ ಇಲ್ಲ. ನನಗೆ ಅವತ್ತೇ ಅನಿಸಿದ್ದು ಮಾನವೀಯತೆ ನಿಜವಾಗೂ ಸತ್ತೋಗಿದೆ ಅಂತ. ನಾನೇ ಎದ್ದು ಗಾಡಿನ ಒಂದೇ ಕೈಯಲ್ಲಿ ಬುಲೆಟ್ನ ಎತ್ತಿ ಕೀ ಲಾಕ್ ಮಾಡಿ ಕೀ ಎತ್ಕೊಂಡು ಸೈಡಿಗೆ ತೆಲ್ಕೊಂಡೋಗಿ ಸ್ಟ್ಯಾಂಡ್ ಹಾಕಿ, ಈ ಕೈ ಮುರಿದೋಗಿತ್ತು. ಹಿಂಗಿತ್ತು ಕೈ. ಸರಿ ಅಂದ್ಬಿಟ್ಟು ತೊಗೊಂಡೋಗಿ ಸೈಡ್ಗೆ ಹಾಕಿ ನಾನೇ ಆ್ಯಂಬುಲೆನ್ಸ್ ಫೋನ್ ಮಾಡಿ ಆ್ಯಂಬುಲೆನ್ಸ್ ಕರ್ಸ್ಕೊಂಡು ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಒಬ್ಬನೇ ಮಾಡಿದ್ದೀನಿ. ಧೈರ್ಯ ಕೆಡದೆ ಕೈ ಹಿಂಗೆ ನೆತಾಡ್ತಾಯಿತ್ತು. ಒಂದು ಖುಷಿ ಏನಂದರೆ ಅವತ್ತು ಚಿಕ್ಕದ್ರಲ್ಲಿ ಏನೋ ಬಚಾವಾದೆ. ಸೊ ಅದೊಂದೇ ಖುಷಿ. ಜೀವನದಲ್ಲಿ ಒಂದೇ ದಿನದಲ್ಲಿ ಎಲ್ಲನೂ ನೋಡಿಬಿಟ್ಟೆ. ಆಕ್ಸಿಡೆಂಟ್ ಆಯಿತು, ಆ್ಯಂಬುಲೆನ್ಸಲ್ಲೂ ಹೋದೆ, ಆಪ್ರೇಷನ್ ಥಿಯೇಟ್ರಿಗೆ ಹೋದೆ. ಒಂಥರ ಒಂದು ದಿವಸದಲ್ಲಿ ಒಂದು ಅರ್ಧ ಜೀವನನೇ ನೋಡಿದಷ್ಟು ಫೀಲಿಂಗ್ ಆಗೋಯ್ತು. ಒಂಥರ ಸಿಕ್ಕಾಪಟ್ಟೆ ಮೆಮೊರೇಬಲ್ ಇನ್ಸಿಡೆಂಟು. ಅದಾದಾಗಿಂದ ನಿಜವಾಗೂ ಯಾವುದೇ ಗಾಡಿ ಹಿಂದೆ ಅಂಟ್ಕೊಂಡು ಮಾತ್ರ ಹೋಗಲ್ಲ. ಯಾವಾಗೂ ಒಂದು ಗುಡ್ ಸ್ಪೇಸ್ ಮೇಂಟೈನ್ ಮಾಡ್ತೀನಿ. ನೀವು ಅಷ್ಟೇ, ಬಸ್ ಹಿಂದೆ, ಕಾರ್ ಹಿಂದೆ, ಹುಡುಗಿ ಹಿಂದೆ ಹೋಗಲೇಬೇಡಿ. ಸೊ ಗಾಡಿ ಸರ್ವಿಸಿಂದ ತೊಗೊಂಡೆ ಆಲ್ಮೋಸ್ಟ್ 6 hours ಆಯಿತು. ನೀಟಾಗಿ ಸರ್ವಿಸ್ ಮಾಡಿಕೊಟ್ರು. ಏನಪ್ಪ ಇದು ಸಮಸ್ಯೆ? ಹಾರನ್ ಸರಿ ಹೋಯಿತು ಅಂದ್ಕೊಂಡ್ರೆ ಇನ್ನೊಂದು ಸಮಸ್ಯೆ ಶುರುವಾಗಂಗಿದೆ. ಅಲ್ಲಿ ಜಾಗನೇ ಇರಲಿಲ್ಲ ರೇಡಿಯೇಟ್ರು ಮತ್ತು ಇಂಜಿನ್ಗೆ. ಸೊ ಅಲ್ಲೇ ಹಾಕಿ ಅಂತಂದೆ. ಅವರು ಏನು ತಲೆ ಓಡಿಸಿಲ್ಲ. ನಾನು ಹೇಳಿದೆ ಅಂತ ಹಾಕ್ಬಿಟ್ಟಿದ್ದಾರೆ. ಏನಂದರೆ ಹೀಟ್ ಅಲ್ಲೇ ಜಾಸ್ತಿ ಆಗೋದು. ಸೊ ಆ ವೈರ್ ಕೂಡ ಇಂಜಿನ್ಗೆ ತಾಗ್ತಾಯಿದೆ, ಮೆಲ್ಟಾಗೋಗ್ಬಿಡುತ್ತೆ ಬೇಗನೆ. ಮನೆಗೆ ಹೋಗೋ ತನಕ ಇರುತ್ತೋ ಇಲ್ಲೋ ಐಡಿಯಾ ಇಲ್ಲ, ನೋಡೋಣ. ಸೊ ಇದಿಷ್ಟು ನನ್ನ ಈ ಒಂದು
ನೆಕ್ಸ್ಟ್ ರೈಡಿನ ಪ್ರಿಪ್ರೇಷನಲ್ಲಿ ಫಸ್ಟ್ ಸ್ಟೇಜು ಸರ್ವೀಸಿಂಗು. ಸೊ ಸರ್ವೀಸ್ ಆಯಿತು ಗಾಡಿ. 8,000 ಕಿಲೋಮೀಟ್ರ್ ತನಕ ಏನು ಸಮಸ್ಯೆ ಇಲ್ವಂತೆ, ಆರಾಮಾಗಿ ಹೊಡಿಬೋದಂತೆ. ಸೊ 8,000 ಮೇಲೆ ಆದರೆ ಡೆಲ್ಲಿಲಿ ಆಯಿಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಹೆಂಗಿದ್ರು ಡೆಲ್ಲಿಗೆ ಬರಲೇಬೇಕು. ಆಗ ಎಷ್ಟು ಕಿಲೋಮೀಟ್ರ್ ಆಗಿರುತ್ತೆ ನೋಡಿಕೊಂಡು ಸರ್ವೀಸ್ ಮಾಡಿಸ್ಬೇಕು ಅಂದರೆ ಒಂದು ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಟಕ್ಕಂತ ಎತ್ಕೊಂಡು ಬೆಂಗಳೂರಿಗೆ ಬಂದು ಮಿಕ್ಕಿದ ಸರ್ವೀಸ್ ಮಾಡೋದು. ಸರ್ವೀಸ್ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ 15,000 ಬಿಲ್ ಆಯಿತು. ಎಕ್ಸ್ಟ್ರಾ ಏನಂದರೆ ಏರ್ ಫಿಲ್ಟ್ರ್ ಒಂದು ಹೋಗಿತ್ತು, ಅದಾದಮೇಲೆ ಇಂಜಿನ್ ಆಯಿಲ್ ಫಿಲ್ಟರ್ ಒಂದು, ನೆಕ್ಸ್ಟು ಬ್ರೇಕ್ ಫ್ಲೂಯಿಡ್ ಎಲ್ಲ ಚೇಂಜ್ ಮಾಡಿಸಿದೆ. 2 ವರ್ಷ ಆಯಿತು. ಸೊ ಹಾಗಾಗಿ ಬ್ರೇಕ್ ಫ್ಲೂಯಿಡ್ ಎಲ್ಲ ಚೇಂಜ್ ಮಾಡಿಸಿ ಡಿಸ್ಕ್ ಎಲ್ಲ ಉಜ್ಜಿಸಿ ಮಾಡಿದೆ. ಇದೊಂದು ಖರ್ಚು. ಅದ್ರ ನೆಕ್ಸ್ಟ್ ಬಂದು ಅಷ್ಟೇ ಆ್ಯಸ್ ಯೂಶುವಲ್ ಆಯಿಲ್ ಚೇಂಜು. ಇನ್ನೇನಿದ್ರ ಬಗ್ಗೆ ಈ ಗಾಡಿಗೆ ಅಂಥ ಸರ್ವೀಸ್ ನೀಡಿಲ್ಲ. ಸ್ಮೂತಾಗಿದೆ. ಸ್ವಲ್ಪ ಹ್ಯಾಂಡಲ್ ಹಿಡಿತಾ ಇತ್ತು ಅಂತೆಲ್ಲೋ ಒಂದು ಕಡೆ ಸ್ಟಕ್ ಆದಂಗೆ, ಅದೊಂದು ಸರಿ ಮಾಡಿಕೊಟ್ರು. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್. ಸೊ ಐ ಆಮ್ ಆಲ್ ಸೆಟ್. ನನ್ನ ರೈಡ್ ಡೇಟ್ಗೆ ಇನ್ನೂ 1 ತಿಂಗಳಿದೆ. ಸೊ 1 ತಿಂಗಳೊಳಗಡೆ ಶಾರ್ಟ್ ರೈಡ್ ಹೋಗಿ ಗಾಡಿ ಟೆಸ್ಟ್ ಮಾಡಬೇಕು. ಬ್ರೇಕು ಒಂದು ಸ್ವಲ್ಪ ಯಾಕೋ ಡೌನ್ ಸೈಡಲ್ಲಿದೆ. ಮೇ ಬಿ ಬ್ರೇಕ್ ಫ್ಲೂಯಿಡೆಲ್ಲ ಚೇಂಜ್ ಮಾಡಿದಾರಲ್ಲ, ಸೊ ಚೇಂಜ್ ಮಾಡಿ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಅಂದ್ಕೊತೀನಿ. ಸೊ ಮನೆಗೆ ಹೋಗೋಷ್ಟೊತ್ತಿಗೆ ನೋಡೋಣ ಪಂಪ್ ಮಾಡಿ ಹಿಡಿಯುತ್ತಾ ಅಂತ. ಓಕೆ ಸ್ನೇಹಿತರೆ, ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಗೋಪ್ರೋ ಹೊರಗಡೆ ಎತ್ತಿಕೊತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಓನು ಇಲ್ಲ ಎಕ್ಕ ಮದ್ದಿನ ಲವ್ ಫೋನ್ ಬಿಟ್ಟು ಓಡ್ಸಾ.